ಇದುವರೆಗೂ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಈ ಥರ ಸಿನಿಮಾ ಆಗಲೇ ಇಲ್ಲ. ಸೊ ಇದೇ ಫಸ್ಟ್ ಟೈಮ್ ಆಗಿರೋದು. ಯಶ್ ಅವರ ಆ್ಯಕ್ಟಿಂಗ್ ಅಂತೂ ಸೈಕ್. KGF ಅಲ್ಲಿ ಒಂಥರ ಆ್ಯಕ್ಟಿಂಗು, ಇಲ್ಲೇ ಒಂಥರ ಆ್ಯಕ್ಟಿಂಗು. ಸೊ ಇಟ್ಸ್ ಲೈಕ್ ಡಿಫ್ರೆಂಟ್. ನಮ್ಮ ಬಾಸು ಯಾರು? ಸೆಕೆಂಡ್ ಹಾಫಲ್ಲಿ ಒಂದು ಥ್ರಿಲ್ ಇದೆ, ಅದೇನು ಅಂತ ಹೇಳಬಾರ್ದು. ಆಡಿಯನ್ಸ್ ಅದನ್ನ ಸ್ಕ್ರೀನ್ ಮೇಲೆ ನೋಡಿನೇ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಮೈಂಡ್ ಬ್ಲಾಸ್ಟ್ ಆಗೋದಂತೂ 100% ಆ ಒಂದು ಥ್ರಿಲ್ಗೆ. ಕ್ಲೈಮ್ಯಾಕ್ಸ್ ಬೇರೆ ಸಕ್ಕದಾಗಿತ್ತು. ಸೊ ಆಡಿಯನ್ಸ್ ಕ್ರೇಜ್, ದ ಸ್ಕ್ರೀಮಿಂಗ್ಸ್, ದ ಶೌಟಿಂಗ್ಸ್ ಎಲ್ಲ ತುಂಬ ಸಕ್ಕದಾಗಿತ್ತು. ಆದರೆ ಟಿಕೆಟ್ ಕ್ಯಾರೆಕ್ಟರ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಇತ್ತು. ಪ್ರೀ ರಿಲೀಸ್ ಇವೆಂಟ್ಗಳು ಹೇಳ್ದಂಗೆ 2.0 ಪರ್ಫಾರ್ಮೆನ್ಸ್. ಸೊ ಫ್ಯಾನ್ಸ್ ಆಗಿ ಅವ್ರ ಪರ್ಫಾರ್ಮೆನ್ಸ್ ನೋಡಿ ನಮಗೆ ತುಂಬ ಸ್ಯಾಟಿಸ್ಫೈ ಆಗಿದೆ. ಸೊ ಈಗ ಇನ್ನೊಂದು AMBಯಲ್ಲಿ ಇನ್ನೊಂದು ಶೋ ಹೋಗ್ತಾ ಇದೀವಿ ನಾವು. ಸರ್ನ ನೋಡೋಕ್ಕೆ ತುಂಬ ಇಷ್ಟ ಆಯಿತು. ಆಫ್ಟರ್ 4 years ವಿ ವೇಟೆಡ್ ಅ ಲಾಂಗ್ ಟೈಮ್. ಇಟ್ಸ್ ಬೀನ್ ಅ ವೆರಿ ಲಾಂಗ್ ಟೈಮ್. ಸೊ ವಿ ಸಾ ದ ಮೂವಿ. ತುಂಬ ಚೆನ್ನಾಗಿತ್ತು ಮೂವಿ. ಕ್ಲೈಮ್ಯಾಕ್ಸ್ ಬೇರೆ ಸಕ್ಕದಾಗಿತ್ತು. ಸೊ ಈ ಮೂವಿನ ಮಿಸ್ಸೇ ಮಾಡಬಾರ್ದು. ಸೊ ಈ ಮೂವಿ ಥಿಯೇಟ್ರಲ್ಲೇ ನೋಡಬೇಕು, ಬೆಸ್ಟ್ ಎಕ್ಸ್ಪೀರಿಯನ್ಸ್ ಮಾಡೋಕ್ಕೆ. ಸೊ ಆಡಿಯನ್ಸ್ ಕ್ರೇಜ್, ದ ಸ್ಕ್ರೀಮಿಂಗ್ಸ್, ದ ಶೌಟಿಂಗ್ಸ್ ಎಲ್ಲ ತುಂಬ ಸಕ್ಕದಾಗಿತ್ತು. ಸೊ ಯಶ್ ಅವ್ರು ಅವ್ರು ಹೇಳೋ ಪ್ರಕಾರ ಮೀಟ್ ಮಾಡೋರೆ. ಸೊ ಇವತ್ತುವರೆಗೂ ನಮ್ಮ ಸ್ಯಾಂಡಲ್ವುಡ್ಡಲ್ಲಿ ಈ ಥರ ಸಿನಿಮಾ ಆಗಲೇ ಇಲ್ಲ. ಸೊ ಇದೇ ಫಸ್ಟ್ ಟೈಮ್ ಆಗಿರೋದು. ಸೊ ಮೂವಿ ವಾಸ್ ಸೂಪರ್. ಸೊ ಆಗಿರ್ಬೋದು, ಸ್ಟೋರಿ ಬಿಲ್ಡಿಂಗ್ ಆಗಿರ್ಬೋದು, ಕ್ಯಾರೆಕ್ಟರ್ ಆರ್ಕ್ ಆಗಿರ್ಬೋದು, ಆಮೇಲೆ ರವಿ ಬಸ್ರೂರ್ ಅವರ BGM ಅವ್ರು ಹೇಳ್ದಂಗೆ ಒನ್ ಆಫ್ ದ ಬೆಸ್ಟ್ BGM ವರ್ಕ್ ಟಿಲ್ ಟುಡೇ ಅಂತ ಹೇಳಿದ್ರಲ್ಲ, ಅದೇ ಥರನೇ BGM ಮಾತ್ರ ಸಖತ್ತಾಗಿ ವರ್ಕೌಟ್ ಆಗಿದೆ. ಆಮೇಲೆ ಯಶ್ ಅವರ ಆ್ಯಕ್ಟಿಂಗ್ ಅಂತೂ ಸೈಕ್. ಅದನ್ನು ದೊಡ್ಡ ಸ್ಕ್ರೀನಲ್ಲಿ ಎಕ್ಸ್ಪೀರಿಯನ್ಸ್ ಮಾಡಿದ್ರೆ ಅದು ಒಂದು ಥ್ರಿಲ್ ಸಿಗೋದು. ಆಮೇಲೆ ಇನ್ನು ಈಗ ತಾನೇ ಒಂದು ಫ್ಯಾನ್ ಶೋ ಮುಗಿಸ್ಕೊಂಡು ಬಂದಿದ್ದೀವಿ. ಹೇಳಿದರೆ ಸ್ಪಾಯ್ಲರ್ ಆಗಿಬಿಡ್ಬೋದು, ಬಟ್ ಇಲ್ಲ ಅದೇ ಹೇಳ್ತಾ ಇದ್ದೀನಿ. ಸೆಕೆಂಡ್ ಹಾಫಲ್ಲಿ ಒಂದು ಥ್ರಿಲ್ ಇದೆ, ಅದೇನು ಅಂತ ಹೇಳಬಾರ್ದು. ಆಡಿಯನ್ಸ್ ಅದನ್ನ ಸ್ಕ್ರೀನ್ ಮೇಲೆ ನೋಡಿನೇ ಎಕ್ಸ್ಪೀರಿಯನ್ಸ್ ಮಾಡಬೇಕು. ಮೈಂಡ್ ಬ್ಲಾಸ್ಟ್ ಆಗೋದಂತೂ 100%. ಟೆಕ್ನಿಕಲ್ ಆಗಿ ಅವ್ರದ್ದು ಯಶ್ ಅವ್ರದ್ದು ಫೈಟಿಂಗ್ ಸೀನ್ಸ್ ತುಂಬ ಚೆನ್ನಾಗಿ ಮಾಡವ್ರೆ. ಇನ್ನೊಂದು ಡೈರೆಕ್ಷನ್ ಗೀತು ಮೋಹನ್ ದಾಸ್, ಇಟ್ ವಾಸ್ ವೆರಿ ಗುಡ್. ಸೊ ಅದು ಪ್ರಕಾರ ಔಟ್ ಆಫ್ 10 ವಿ ಕ್ಯಾನ್ ಗಿವ್ 100 ಫಾರ್ ದಿಸ್ ಮೂವಿ. ಹಾಂ, ಕಾಸ್ಟಿಂಗ್ ಪ್ರಕಾರ ಎಲ್ಲ ಕ್ಯಾರೆಕ್ಟರ್ಸ್ ಸಕ್ಕದಾಗಿದೆ. ಆದರೆ ಟಿಕೆಟ್ ಕ್ಯಾರೆಕ್ಟರ್ ಮಾತ್ರ ಎಕ್ಸ್ಟ್ರಾರ್ಡಿನರಿ ಇತ್ತು. ಸೊ ದಟ್ ವಾಸ್ ವೆರಿ ಗ್ರೇಟ್. ಹಾಂ, ಡಬಲ್ ರೋಲ್ ಅಂದರೆ ತುಂಬ ಚೆನ್ನಾಗಿ ಮಾಡೋರೆ. ಯಾಕಂದರೆ ಆ ದ್ರಾಯ ಕ್ಯಾರೆಕ್ಟರ್ ತುಂಬ ಬೇರೆ ಇತ್ತು, ಆ ಟಿಕೆಟ್ ಕ್ಯಾರೆಕ್ಟರ್ ಬೇರೆ ಇತ್ತು, ಏನು ಸಿಮಿಲ್ಯಾರಿಟೀಸೇ ಇರಲಿಲ್ಲ. ಸೊ ಚೆನ್ನಾಗಿ ಆ್ಯಕ್ಟ್ ಮಾಡೋರೆ ಯಶ್ ಸರ್. ಔಟ್ ಆಫ್ 10 ಕೊಟ್ಟರೆ ಕಮ್ಮಿನೇ, 100 ಕೊಡ್ಬೋದು ಈ ಮೂವಿಗೆ. ಸೊ ಅಷ್ಟು ಚೆನ್ನಾಗಿತ್ತು. ಹಾಂ, ಸೊ ಆ ಒಂದು ಥ್ರಿಲ್ಗೆ 100% ರೀಚ್ ಆಗಿದೆ. 100%. ಡೆಫಿನೆಟ್ಲಿ ಇದೆ. ಏನಂತ ಹೇಳ್ಬೋದು, ಇಟ್ಸ್ ಎ ಬ್ಲೆಂಡ್ ಆಫ್ ಸೈಕಾಲಜಿಕಲ್ ಮಾಸ್ ಎಂಟರ್ಟೈನರ್, ಆಮೇಲೆ ಫ್ಯಾಮಿಲಿ ಎಮೋಷನ್ಸ್, ಕನೆಕ್ಷನ್ ಬಿಟ್ವೀನ್ ದ ರಿಲೇಷನ್ಶಿಪ್. ಅದು ತುಂಬ ಚೆನ್ನಾಗಿದೆ. ಈ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಕೆಲವು ಸೀನ್ಗಳನ್ನ ನೋಡಿಬಿಟ್ಟು ಆ ಒಂದು ಟೀಸರ್ ಮೇಲೇ ಜಡ್ಜ್ ಮಾಡ್ತಾ ಇದ್ರಲ್ಲ, ಅವ್ರಿಗೆಲ್ಲ ಒಂದು ಖಡಕ್ ರಿಪ್ಲೈ ಇದು. ಬರೀ ಅದಷ್ಟೇ ಅಂತ ಅಂದ್ಕೊಂಡಿರೋರಿಗೆ ಒಂದು ಖಡಕ್ ರಿಪ್ಲೈ. ಅದು ಜಸ್ಟ್ ಊಟಕ್ಕೆ ಉಪ್ಪಿನಕಾಯಿ ಥರ. ಊಟನೇ ಬೇರೆ, ಮೇನ್ ಇರೋದೇ ಬೇರೆ. 4.5 ಔಟ್ ಆಫ್ 5. 4.5. ಪ್ರೀ ರಿಲೀಸ್ ಇವೆಂಟ್ಗಳು ಹೇಳ್ದಂಗೆ 2.0 ಪರ್ಫಾರ್ಮೆನ್ಸ್. ಸೊ ಫ್ಯಾನ್ಸ್ ಆಗಿ ಅವ್ರ ಪರ್ಫಾರ್ಮೆನ್ಸ್ ನೋಡಿ ನಮಗೆ ತುಂಬ ಸ್ಯಾಟಿಸ್ಫೈ ಆಗಿದೆ. ಸೊ ಈಗ ಇನ್ನೊಂದು AMBಯಲ್ಲಿ ಇನ್ನೊಂದು ಶೋ ಹೋಗ್ತಾ ಇದೀವಿ ನಾವು. ಹೆಂಗೆ ಅನಿಸ್ತು ಯಶ್ ಅವ್ರ ಆ್ಯಕ್ಟಿಂಗ್ 4 ವರ್ಷ ನಂತರ ನೋಡಿದ್ಮೇಲೆ ಒಂದು ಹಾಲಿವುಡ್ ರೇಂಜ್ ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆಯಾ? ಏನು ಅನಿಸ್ತಾ ಇದೆ ನಿಮಗೆ ಅಂತ? KGF ಅಲ್ಲಿ ಒಂಥರ ಆ್ಯಕ್ಟಿಂಗು, ಇಲ್ಲೇ ಒಂಥರ ಆ್ಯಕ್ಟಿಂಗು. ಸೊ ಇಟ್ಸ್ ಲೈಕ್ ಡಿಫ್ರೆಂಟ್. ಸೊ ಆ ಟಿಕೆಟ್ ಕ್ಯಾರೆಕ್ಟರ್ ಕೂಡ ಅದು ತುಂಬ ಡಿಫ್ರೆಂಟ್ ಆಗಿದೆ. ನಾಟ್ ಲೈಕ್ KGF ಫೀಲ್ ಕೊಡಲ್ಲ ಅದು ಟಿಕೆಟ್ ರೋಲು. ಸಿನಿಮಾ ಸೈಕಾಲಜಿಕಲಿ ಇಟ್ ಈಸ್ ವೆರಿ ಡಿಫ್ರೆಂಟ್. ಸೊ ಕ್ಲೈಮ್ಯಾಕ್ಸಲ್ಲಿ ಸ್ವಲ್ಪ ಟ್ವಿಸ್ಟ್ ಚೆನ್ನಾಗಿದೆ. ಸೊ ನೋಡಬೇಕು ಜನ ಏನಂತಾರಂತ. ನಮ್ಮ ಫ್ಯಾನ್ಸ್ಗಳಿಗೆ ನಮ್ಗೆ ಇಷ್ಟ ಆಗಿದೆ.
ನಮ್ಮನ್ನ ಕೇಳಬಾರ್ದು ನೀವು, ನಮ್ಮ ಕೇಳ್ತಾ ತಪ್ಪು. ನಾವು 10 ಅಂತಲೇ ಹೇಳ್ತೀವಿ ನಾವು ಫ್ಯಾನ್ಸ್ ಕೇಳಿದ್ರೆ.